ರಾಜಕುಮಾರ ಶತಶತಮಾನ ಕಳೆದರೂ ಅದೇ ರಾಜಕುಮಾರನೇ. ಸರಳತೆಗೆ ಮತ್ತೊಂದು ಹೆಸರು. ಸೌಜನ್ಯದ ಮೂರ್ತಿ, ಭಾರತೀಯ ಸಂಸ್ಕೃತಿಯ ಪ್ರತಿರೂಪ. ಕನ್ನಡಕ್ಕೊಬ್ಬನೇ ರಾಜಕುಮಾರ. ಆನೆಯನ್ನು ಮುಂದೆ ನಿಲ್ಲಿಸಿದರೆ ಕುರುಡ ಅದನ್ನು ವರ್ಣಿಸಬಹುದೇನೋ, ಆದರೆ ರಾಜ್ಕುಮಾರರನ್ನ ಮುಂದೆ ನಿಲ್ಲಿಸಿ ವರ್ಣಿಸಿ ಅಂದರೆ ಅದು ಹೇಗೆ ಸಾಧ್ಯ? ಕಷ್ಟ ಕಷ್ಟ. ಇಂಥ ಕಷ್ಟ ಸಾಧ್ಯವಾದ ಕೆಲಸ ಇಲ್ಲಿದೆ. ಕನ್ನಡ ಚಿತ್ರರಂಗ ಎಂದಾಗ ಮೊದಲು ನೆನಪಾಗುವ ಹೆಸರು ರಾಜ್ಕುಮಾರ್. ಭಾರತೀಯ ಚಿತ್ರರಂಗ ಕಂಡ ಅದ್ಭುತ ನಟರಿವರು. ಒಂದು ಕಡೆ ಸೂಪರ್ ಸ್ಟಾರ್ ರಜನಿಕಾಂತ್ ಹೇಳ್ತಾರೆ, 10 ಅಮಿತಾಬ್ ಬಚ್ಚನ್ ಸೇರಿದ್ರೆ ಒಬ್ಬ ರಾಜ್ಕುಮಾರ್ ಆಗ್ತಾರೆ. ರಾಜ್ಕುಮಾರ ಕನ್ನಡ ರಂಗಭೂಮಿಯ ಕೊಡುಗೆ. ವೃತ್ತಿ ರಂಗಭೂಮಿ ನಟರಾಗಿದ್ದ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರು ಗುಬ್ಬಿ ಕಂಪನಿಯ ನಾಟಕಗಳಲ್ಲಿ ಕಂಸ, ರಾವಣ, ಹಿರಣ್ಯಕಶಿಪು ಮೊದಲಾದ ಪಾತ್ರಗಳಿಂದ ಜನಮನ ಸೂರೆಗೊಂಡವರು. ಅವರ ಹಿರಿಯ ಮಗನಾಗಿ ಮುತ್ತುರಾಜನೆಂಬ ಹೆಸರಿನಿಂದ 1928ನೇ ಇಸವಿಯ ಏಪ್ರಿಲ್ 24ರಂದು ಜನಿಸಿದರು ಈ ರಾಜ್ಕುಮಾರ್. ಓದಿದ್ದು 3ನೇ ಕ್ಲಾಸು. ಆದರೆ ಓದು ತಲೆಗೆ ಹತ್ತಲಿಲ್ಲ. ಹೀಗಾಗಿ ಅಪ್ಪನ ಜೊತೆ ಗುಬ್ಬಿ ನಾಟಕ ಕಂಪನಿ ಸೇರಿಕೊಂಡು ಬಿಟ್ರು. ನಾಟಕಕ್ಕೆ ಅಗತ್ಯವಾದ ಸಂಗೀತವನ್ನು ಶಾಸ್ತ್ರೋಕ್ತವಾಗಿ ಕಲಿಯುವ ಅವಕಾಶ ಸಿಕ್ಕಿದ್ದು ಅಲ್ಲೇ. ಸುಮಾರು 25 ವರ್ಷಗಳ ಕಾಲ ರಂಗಭೂಮಿಯಲ್ಲಿ ಪ್ರಮುಖ ರಂಗನಟನಾಗಿ ಅನುಭವ ಗಳಿಸಿದರು. ಎವಿಎಂ ಹಾಗೂ ಕರ್ನಾಟಕ ಫಿಲ್ಮ್ಸ್ನ ಜಂಟಿ ತಯಾರಿಕೆಯಾದ ಬೇಡರ ಕಣ್ಣಪ್ಪ ಚಿತ್ರದ ಮೂಲಕ 1954ರಲ್ಲಿ ನಾಯಕ ನಟರಾಗಿ ಚಿತ್ರರಂಗ ಪ್ರವೇಶಿಸಿದರು. ಈ ಚಿತ್ರದ ಮೂಲಕ ನಮ್ಮ ಪ್ರೀತಿಯ ಮುತ್ತುರಾಜ್ ರಾಜ್ಕುಮಾರ್ ಆಗಿ ಪರಿಚಿತರಾದರು. ಅಲ್ಲಿಂದ ಮುಂದೆ ಬರೀ ದಾಖಲೆಗಳನ್ನು ನಿರ್ಮಿಸುತ್ತಾ ಬಂದಿರುವ ರಾಜ್ಕುಮಾರ್ ಚಿತ್ರರಂಗದಲ್ಲಿ 6 ದಶಕಗಳನ್ನು ಕಂಡ ಕೆಲವೇ ನಟರಲ್ಲಿ ಒಬ್ಬರು. ಪೌರಾಣಿಕ, ಐತಿಹಾಸಿಕ, ಸಾಮಾಜಿಕ, ಸಾಹಸಮಯ, ಭಕ್ತಿ ಪ್ರಧಾನ ಹೀಗೆ ಎಲ್ಲ ಬಗೆಯ ಚಿತ್ರಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡವರು ರಾಜ್ಕುಮಾರ್. ಶ್ರೀರಾಮಾಂಜನೇಯ ಯುದ್ಧ ಚಿತ್ರದಲ್ಲಿ ಶ್ರೀರಾಮನಾಗಿ, ಶ್ರೀ ಕೃಷ್ಣ ರುಕ್ಮಿಣಿ ಸತ್ಯಭಾಮ ಚಿತ್ರದಲ್ಲಿ ಶ್ರೀಕೃಷ್ಣನಾಗಿ, ಶ್ರೀ ಕೃಷ್ಣದೇವರಾಯ ಚಿತ್ರದಲ್ಲಿ ಕೃಷ್ಣದೇವರಾಯನಾಗಿ, ಇಮ್ಮಡಿ ಪುಲಕೇಶಿ ಚಿತ್ರದಲ್ಲಿ ಪುಲಕೇಶಿಯಾಗಿ ಗಮನ ಸೆಳೆದರೆ, ಬಂಗಾರದ ಮನುಷ್ಯ ಚಿತ್ರದಲ್ಲಿ ರಾಜೀವನಾಗಿ, ಭಕ್ತ ಕನಕದಾಸ ಚಿತ್ರದಲ್ಲಿ ಕನಕದಾಸನಾಗಿ, ಮಂತ್ರಾಲಯ ಮಹಾತ್ಮೆ ಚಿತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳಾಗಿ, ನಾನೊಬ್ಬ ಕಳ್ಳ ಚಿತ್ರದಲ್ಲಿ ಕಳ್ಳನಾಗಿ ಬಗೆ ಬಗೆಯ ಪಾತ್ರಗಳಲ್ಲಿ ರಂಜಿಸಿದ ರಾಜ್ಕುಮಾರ್ ಸುಮಾರು 225 ಚಿತ್ರಗಳಲ್ಲಿ ನಟಿಸಿದ್ದಾರೆ. ಭಾಗ್ಯವಂತರು, ಮಯೂರ, ನ್ಯಾಯವೇ ದೇವರು, ಭಕ್ತ ಕುಂಬಾರ, ಸನಾದಿ ಅಪ್ಪಣ್ಣ, ಕವಿರತ್ನ ಕಾಳಿದಾಸ ಮೊದಲಾದವು ಇವರ ಅಭಿನಯದ ಯಶಸ್ವಿ ಚಿತ್ರಗಳು. ಬಂಗಾರದ ಹೂವು, ಕುಲಗೌರವ, ಭಕ್ತ ಕುಂಬಾರ, ಬಬ್ರುವಾಹನ, ಹೊಸ ಬೆಳಕು, ಹಾಲು ಜೇನು, ದೇವತಾ ಮನುಷ್ಯ, ಜೀವನ ಚೈತ್ರ, ಒಡ ಹುಟ್ಟಿದವರು ಚಿತ್ರಗಳಲ್ಲಿನ ಅಭಿನಯಕ್ಕಾಗಿ 9 ಬಾರಿ ರಾಜ್ಯ ಸರ್ಕಾರದ ಶ್ರೇಷ್ಠ ನಟ ಪ್ರಶಸ್ತಿ ಪಡೆದವರು. ಜೀವನ ಚೈತ್ರ ಚಿತ್ರದಲ್ಲಿನ ಗಾಯನಕ್ಕಾಗಿ ಶ್ರೇಷ್ಠ ಗಾಯಕ ರಾಷ್ಟ್ರ ಪ್ರಶಸ್ತಿಯನ್ನು 1992ರಲ್ಲಿ ಪಡೆದಿದ್ದಾರೆ ರಾಜ್ಕುಮಾರ್. 1994ರಲ್ಲಿ ಆಕಸ್ಮಿಕ ಚಿತ್ರದ ಗಾಯನಕ್ಕಾಗಿ ರಾಜ್ಯ ಪ್ರಶಸ್ತಿ ಪಡೆದಿದ್ದಾರೆ. ಅಭಿನಯ ಕ್ಷೇತ್ರದಲ್ಲಿನ ಸಾಧನೆಗಾಗಿ ಮೈಸೂರು ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್ ಪದವಿ, ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ಅತ್ಯಂತ ಗೌರವಾನ್ವಿತ ಪ್ರಶಸ್ತಿಯಾದ ನಾಡೋಜ, ಭಾರತ ಸರ್ಕಾರದ ಪದ್ಮಭೂಷಣ, ದಾದಾ ಸಾಹೇಬ್ ಫಾಲ್ಕೆ, ಕರ್ನಾಟಕ ಸರ್ಕಾರದ ಕರ್ನಾಟಕ ರತ್ನ, ಗುಬ್ಬಿ ವೀರಣ್ಣ ಪ್ರಶಸ್ತಿಗಳು ಮತ್ತು ಅಮೆರಿಕಾದ ಕೆಂಟಕಿ ಕರ್ನಲ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇದೆಲ್ಲದರ ಜೊತೆ ಕಲಾರಸಿಕರು ವಿವಿಧ ಸಂಘ ಸಂಸ್ಥೆಗಳಿಂದ ದೊರೆತಿರುವ ಬಿರುದುಗಳು ಹೀಗಿವೆ: ನಟ ಸಾರ್ವಭೌಮ, ಗಾನಕೋಗಿಲೆ, ರಸಿಕರ ರಾಜ, ವರನಟ, ಗಾನಗಂಧರ್ವ, ನಟರತ್ನಾಕರ ಹೀಗೆ ಅಸಂಖ್ಯ ಬಿರುದುಗಳಿವೆ. ರಾಜಕೀಯದಿಂದ ಆಹ್ವಾನ ಬಂದರೂ ಆ ಕಡೆ ಗಮನ ಕೊಡದೆ ಏಕಾಗ್ರತೆಯಿಂದ ಚಿತ್ರರಂಗದಲ್ಲೇ ಉಳಿದ ಮಹಾನ್ ಕಲಾವಿದ ರಾಜ್ಕುಮಾರ್. ಇವರ ಕಲಾ ಸೇವೆಯ ಗೌರವ ಸೂಚಕವಾಗಿ ಕರ್ನಾಟಕ ಸರ್ಕಾರ ಪ್ರತಿ ವರ್ಷವೂ ಚಿತ್ರರಂಗಕ್ಕೆ ಅನುಪಮ ಸೇವೆ ಸಲ್ಲಿಸಿರುವ ವ್ಯಕ್ತಿಗಳಿಗೆ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯನ್ನು ನೀಡುತ್ತಾ ಬಂದಿದೆ. ಇಂಥ ರಾಜ್ಕುಮಾರ್ ಅವರನ್ನು ದಂತಚೋರ ವೀರಪ್ಪನ್ 2000ನೇ ಇಸ್ವಿಯಲ್ಲಿ ಅಪಹರಿಸಿ 3 ತಿಂಗಳ ಕಾಲ ತನ್ನ ವಶದಲ್ಲಿ ಇರಿಸಿಕೊಂಡಿದ್ದ. ಕೊನೆಗೆ ಸರ್ಕಾರದ ಕಲಾಪ್ರೇಮಿಗಳ ಸ್ವತಃ ರಾಜ್ಕುಮಾರ್ ಅವರ ಸಹನೆಯ ಫಲವಾಗಿ ಬಿಡುಗಡೆ ಹೊಂದಿ ಮರಳಿ ಬಂದರು. ಇಂಥ ರಾಜ್ಕುಮಾರ್ ಭಾರತೀಯ ಚಿತ್ರರಂಗದಲ್ಲಿ ತಮ್ಮದೇ ಆದ ಛಾಪು ಒತ್ತಿ ತೆರೆಮರೆಗೆ ಸರಿದು ಹೋದರು.